ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿ, ಐ ಆಮ್ ಸಾರಿ. ಅಪ್ಪ ಹೇಳಿದ್ದು. ಇಟ್ಸ್ ಓಕೆ ಜೀವ, ಲಿವ್ ಇಟ್. ಅಲ್ಲ, ನಿನಗೆ ಬೇಜಾರಾಗಿಲ್ವಾ? ಬೇಜಾರ ಯಾಕಾಗುತ್ತೆ? ಅವ್ರು ನಮ್ಮ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಅದ್ರಲ್ಲಿ ಬೇಜಾರು ಎಲ್ಲಿಂದ ಬಂತು? ಏನ್ ಹಾಗೆ ನೋಡ್ತಾ ಇದ್ಯಾ? ಅಲ್ಲ, ಇದು ಹೇಳ್ತಿರೋದು ನೀನೇನಾ ಅಂತ. ಇಲ್ಲ, ನನ್ ಗೋಸ್ಟು. ಏನ್ ಜೀವ ನೀನು? ನಾನು ಹೇಗಿದ್ರು ಕಷ್ಟ ನಿನ್ಗೆ. ಎಲ್ಲದಕ್ಕೂ ಕಮೆಂಟ್ ಪಾಸ್ ಮಾಡ್ತೀಯ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗೋಗಿದೆ. ಸ್ವಲ್ಪ ಟೈಮ್ ಕೊಟ್ರೆ ಶೇರ್ ಮಾರ್ಕೆಟಿನ ಇಂಡೆಕ್ಸ್ ಕೂಡ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಈ ಹೆಣ್ಮಕ್ಳು ಮನ್ಸಿದೆಯಲ್ಲ, ಅದರಲ್ಲೂ ನಿನ್ನ ಮನ್ಸು ಅರ್ಥ ಮಾಡ್ಕೊಳ್ಳೋದು ಹೈಲಿ ಇಂಪಾಸಿಬಲ್. ಜೀವ, ದಿಸ್ ಇಸ್ ಟೂ ಮಚ್. ಓಕೆ ಓಕೆ, ರಿಲ್ಯಾಕ್ಸ್. ಅಪ್ಪ ಹೇಳಿದ ಅಷ್ಟು ಈಸಿಯಾಗಿ ತಗೊಂಡ್ಬಿಟ್ಟಿಯಲ್ಲ, ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಇದೆಲ್ಲ ಹೆಂಗ್ ಸಾಧ್ಯ ಅಂತೀನಿ. ಕಾಲ್ ಎಳ್ದಿದ್ ಸಾಕು, ಇಲ್ಲಾಂದ್ರೆ ನಿಜವಾಗ್ಲೂ ಕೋಪ ಮಾಡ್ಕೊಂಡ್ ಬಿಡ್ತೀನಿ. ಅದೆಲ್ಲ ಬೇಕಾ ನಿನ್ಗೆ? ಅಪ್ಪ, ಆರಿಸ್ತೊಳಕ್ ನಾನು ಚಾನ್ಸೇ ಇಲ್ಲ. ಕಾಲ್ ಎಳೆಯೋ ಪ್ರೋಗ್ರಾಮಿಗೆ ಫುಲ್ ಸ್ಟಾಪ್. ಅದೇನೋ ಹೇಳ್ತಿದ್ದಿಲ್ಲ, ಪ್ಲೀಸ್ ಕ್ಯಾರಿ ಆನ್. ಆಕ್ಚುಲಿ ಮಾವ ಹೇಳಿದ್ ಕರೆಕ್ಟ್ ಆಗೇ ಇದೆ. ನಾವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜನಗಳಿರೋ ಜಾಗಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಅದ್ ಸೇಫ್ ಅಲ್ಲ. ಓಕೆ ಜೀವ, ನೀವ್ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ? ಮಲ್ಗಕ್ಕೆ. ನಾನು ಇದ್ರ ಬಗ್ಗೆ ಕೇಳಲಿಲ್ಲ. ಬೆಳಗ್ಗೆಯಿಂದ ನನಗೆಲ್ಲ ಬಹಳ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ನೀವು ನನಗೆ ಟವಲ್ ಕೊಡೋದ್ರಿಂದ ಹಿಡಿದು ನನಗೋಸ್ಕರ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು, ಊಟ ತಿಂಡಿ ಎಲ್ಲವೂ ಮದುವೆ ಆದಾಗಿಂದ ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇತ್ತು. ಕನ್ಫ್ಯೂಷನ್? ಸರಿ, ನಿಮ್ಗೆ ಅಡ್ವೈಸ್ ಕೊಡೋಕ್ಕೆ ಎಕ್ಸ್ಪರ್ಟ್ ಇದ್ದಾರಲ್ಲ ಆನಂದ್ ಅವರು, ಅವ್ರಿಗೆ ಕಾಲ್ ಮಾಡಿ ಕೇಳಿ. ಅವ್ರು ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಬೆಳಗ್ಗೆಯಿಂದ ಅವ್ನಿಗೆ ಫೋನ್ ಮಾಡಿ ಮಾಡಿ ತಲೆ ತಿಂದಿದ್ದಾಯ್ತು. ಓ, ಆಗಲೇ ಮಾಡಿದ್ರಾ? ಅವ್ರೇನೋ ಹೇಳಿರ್ತಾರಲ್ಲ. ಹೇಳ್ದ? ಏನು ಹೇಳಿದ್ರು? ಬೆಳಗ್ಗೆಯಿಂದ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ದಕ್ಕೆ ಅವನು, ಮೇಡೋ ಹೆಂಡತಿ ಆದವಳು ಗಂಡನ ಬಗ್ಗೆ ಕೇರ್ ತೊಗೊಳ್ಳೋದೆ ಹೀಗೆ, ಹೆಂಡತಿ ಪ್ರೀತಿ ತೋರಿಸೋದೆ, ಐ ಮೀನ್ ಕನ್ಸರ್ನ್ ತೋರಿಸೋದೆ ಹೀಗೆ ಅಂತ ಹೇಳ್ದ. ಬಟ್ ಅವನಿಗೇನು ಗೊತ್ತು ನಮ್ಮಿಬ್ಬರ ನಡುವೆ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ. ಪಾಪ ಅವನೇನೋ ನಮ್ಮಿಬ್ಬರ ನಡುವೆ ಈ ಥರದ್ದೆಲ್ಲ ಏನೋ ಇದೆ ಅಂದ್ಕೊಂಡು ಹೇಳಿದಾನಷ್ಟೇ. ನೀವು ನನ್ನ ಬಗ್ಗೆ ಆ ಥರದ ಅಭಿಪ್ರಾಯ ಇಟ್ಕೊಂಡು ಹೀಗೆಲ್ಲ ಮಾಡಿದ್ರಿ ಅಂತ ನನಗಂತೂ ಅನಿಸಲ್ಲ. ಆ ಥರ ಇರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಗುಡ್ ನೈಟ್. ಯಾಕೆ ಸಾಧ್ಯ ಇಲ್ಲ? ಏನೂ ಇಲ್ಲದೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತೀನಿ? ಇದನ್ನೆಲ್ಲ ನಿಮ್ಗೆ ಹೇಗೆ ಅರ್ಥ ಮಾಡಿಸೋದಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಈ ಭೂಮಿಕಾ ಮೊದಲಿದ್ದ ಭೂಮಿಕಾ ಅಲ್ಲ. ನಿಧಾನಕ್ಕೆ ಕರಗ್ತಿದ್ದಾಳೆ, ನಿಮ್ಮ ಕಡೆ ವಾಲ್ತಿದ್ದಾಳೆ.
ಏನಪ್ಪ ಆಪ್ತ ಮಿತ್ರ, ಬೆಳಿಗ್ಗೆನೆ ಗೆಳೆಯನ್ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಸಮಾಚಾರ ಏನಿರುತ್ತಜ್ಜಿ, ದಿನ ಅದೇ ಆಫೀಸು, ಅದೇ ಕೆಲಸ, ಅದೇ ಮನೆ, ಅದೇ ಹೆಂಡತಿ, ಇಬ್ರೇ ಮಕ್ಕಳು. ಅದು ಸಂಡೇ ಅಲ್ವಾ ಅಜ್ಜಿ, ಅದಕ್ಕೆ ಸುಮ್ಮನೆ ಬಂದೆ. ಓಹೋ, ಓತ್ಲಾ ಹೊಡ್ಯಕ್ ಬಂದ್ಯಾ? ಓತ್ಲಾನ ಅಜ್ಜಿ, ಈ ಓತ್ಲಾ ಅಂದ್ರೇನು? ನೀನು ಕೆಲಸ ಕಾರ್ಯ ಏನು ಇಲ್ದೆ ಉಂಡಾಡಿ ಗುಂಡನ್ ತರ ತಿರುಗ್ತಾ ಇರ್ತೀಯಲ್ಲ, ಅದೇ. ಪಾರ್ಥ, ಇದು ನಿನಗೆ ಬೇಕಾಗಿತ್ತ? ಕೋಲ್ ಕೊಟ್ಟು ಹೊಡ್ಸ್ಕೊಳ್ದು ಅಂದ್ರೆ ಇದ ನೋಡು. ಅದರಲ್ಲೂ ಅಜ್ಜಿ ಹತ್ರ ಸಿಕ್ಕಾಕೊಂಡಿದ್ಯಾ, ನಿನ್ನ ಕತೆ ಮುಗೀತು. ಏನಪ್ಪ ಎಲ್ಲ ಭಾಳ ಖುಷಿಯಾಗಿ ನಗ್ತಾ ಇದ್ದೀರಾ? ಏನಿಲ್ಲ ಬಿಗ್ ಬ್ರೋ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದೀವಿ ಅಷ್ಟೇ. ಬಾಮ ಕುತ್ಕೋ. ಗೆಳೆಯ, ಅಡ್ವಾನ್ಸ್ ಬುಕ್ಕಿಂಗ್ ಥರ ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳೋ. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅರ್ಲಿ ಮಾರ್ನಿಂಗು ತಿಂಡಿ ತಿಂದ ಬಂದಿದ್ದೀನಪ್ಪ, ಗೊತ್ತಾಯ್ತಾ? ಎಲ್ಲ ಸುಳ್ಳು, ನಾನು ಬಂದಿರೋದೇ ಬೇರೆ ವಿಷಯಕ್ಕೆ ಗೆಳೆಯ. ಅದಕ್ಕೆ ಯಾಕೆ ಆ ಥರ ನಡ್ಕೋತಾ ಇದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಏನಾಗ್ತಾ ಇದೆ ಅಂತ ಕಂಡು ಹಿಡಿಯೋದಕ್ಕೆ. ಏನೋ ಹಾ? ಏನೋ ಒಳಗಡೆ ಮಾತಾಡ್ಕೊತಾ ಇದೆಯಾ? ಏನಿಲ್ಲಪ್ಪ, ಎಂಥದ್ದೇನಿಲ್ಲ. ಇವನು ನನಗಿಂತ ದೊಡ್ಡ ಜೇಮ್ಸ್ ಬಾಂಡ್. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಸಿಕ್ಕ ಬೀಳ್ದಿರೋ ಥರ ಸೀಕ್ರೆಟ್ ಆಗಿ ಮಾಹಿತಿನ ಕಲೆ ಹಾಕ್ಬೇಕು. ಏನದು? ಏನ ನೀನು ಏನಿಲ್ಲ ಅಂತ ಹೇಳ್ತಾ ಇಲ್ವಾ? ಯಾಕೋ ಮತ್ ಅದೇ ಕೇಳ್ತಾ ಇದ್ಯಾ? ನಾನು ನಿನ್ನ ಕಣ್ಣಿಗೆ ಹೆಂಗೋ ಕಾಣಿಸ್ತಾ ಇದ್ದೀನಿ? ಮನುಷ್ಯನ ಥರ ಅಂತೂ ಕಾಣಿಸೋದೇ ಇಲ್ಲ. ಬ್ರೋ, ನನ್ನ ನೋಡಿ ನಗಾಡಿದ್ರಲ್ವಾ, ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಆಯ್ತಪ್ಪ, ಸಾರಿ. ಮತ್ತೆ ಬ್ರೋ, ಇವತ್ತು ಸಂಡೇ ಸ್ಪೆಷಲ್ ಅಂತ ಗೇಮ್ ಆಡೋಣವಾ? ಗೇಮಾ? ಏನು ಗೇಮು? ಕಾರ್ಡ್ಸ್ ಆಡೋಣ. ಸಿಂಪಲ್ ಅಂಡ್ ಸೂಪರ್ ಗೇಮು. ಸುಸ್ತು ಆಗಲ್ಲ, ಬೋರು ಆಗಲ್ಲ, ಒಳ್ಳೆ ಗೇಮ್ ಗೆಳೆಯ. ಕಾರ್ಡ್ಸ್ ಗೇಮಾ? ಪಾಪ ಭೂಮಿಕಾ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಕಣೋ. ಅವ್ರು ಸಪ್ರೇಟ್ ಆಗಿಬಿಡ್ತಾರೆ, ಅವ್ರು ಬೋರ್ ಹೊಡೆಯಲ್ವಾ? ಇಲ್ಲ, ನನಗೆ ಅಭ್ಯಂತರ ಇಲ್ಲ, ನಾನು ಆಡ್ತೀನಿ. ನಾನು ಆಡ್ಲಾ ಅಜ್ಜಿ? ಅದಕ್ಕೇನಮ್ಮ, ಆಡು. ಕೇಳ್ದಾನ ಗೆಳೆಯ, ಹತ್ತಿಗೇನು ಆಡ್ತಾರಂತೆ. ಇನ್ಯಾಕೆ ತಡ, ಶುರು ಹಚ್ಕೊಳ್ಳೋಣ. ನಿಜವಾಗ್ಲೂ ಆಡ್ತೀರೇನ್ರಿ ನೀವು? ಕಾರ್ಡ್ಸ್ ಆಡೋಕ್ಕೆಲ್ಲ ಬರುತ್ತಾ ನಿಮಗೆ? ಹಾ, ಇದ್ರಲ್ಲಿ ಏನಿದೆ, ಟೈಮ್ ಪಾಸ್ಗೆ ನಾವು ನಮ್ಮ ಮನೇಲಿ ಆಡ್ತಿದ್ವಿ. ಐ ಮೀನ್, ಲೈಫಲ್ಲಿ ಇಷ್ಟು ಫನ್ ಇಲ್ಲದೆ ಇದ್ರೆ ಹೆಂಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.